ನೀರು ಚೆನ್ನಾಗಿ ಬರ್ತಾ ಇದೆ. ಬಿಸಿಲಿದ್ದಷ್ಟು ಚೆನ್ನಾಗಿ ಬರುತ್ತೆ. ಪವರ್ ಅಲ್ಲಿ ಕಮ್ಮಿ ಬರುತ್ತೆ, 300 ವೋಲ್ಟೇಜ್ ಬರುತ್ತೆ. ಇದು 400 450 ಈ ತರ ವೋಲ್ಟೇಜ್. ಹೌದು ಸರ್, ನಮಗೆ ಸಾಕಷ್ಟು ನೀರಿನ ಅಭಾವ ಇತ್ತು, ಕರೆಂಟ್ ಇಂದ ಒಂದ್ ಸ್ವಲ್ಪ ತೊಂದರೆ ಇತ್ತು. ಹಂಗಾಗಿ ನಮಗೆ ನೀರು ಸಾಕಾಗ್ತಾ ಇರ್ಲಿಲ್ಲ. ನವೀನ್ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ತರ ಇದ್ ಮಾಡಿದ್ಕೆ ನಮಗೆ ತುಂಬಾ ಅನುಕೂಲತೆ ಮಾಡಿದ್ದಾರೆ. ನೀರು ಸಾಕಾಗುತ್ತೆ ಸರ್. ಇಲ್ಲಿಂದಾನೇ ಏರ್ಔಟ್ 1 ಕಿಲೋಮೀಟರ್ ಏರ್ಔಟ್ ಮಾಡಿದೀವಿ ಸರ್ ನಾವು. ಅಲ್ಲಿ ಆ ತೋಟಕ್ಕೆಲ್ಲ ತುಂಬಾನೇ ಅನುಕೂಲತೆ ಆಗುತ್ತೆ. ಅಲ್ಲಿ ತೋಟ ನೋಡ್ ಬನ್ನಿ ಬೇಕಾರೆ. ಈ ಕರೆಂಟ್ ನೆಚ್ಕೊಂಡು ನಾವೇನು ಬೆಳೆ ಮಾಡಕ್ಕೆ ಆಗಲ್ಲ ಇವತ್ತಿನ ಲೆಕ್ಕಾಚಾರದಲ್ಲಿ. ನಾವು ಈಗ ಕರೆಂಟ್ ಕೊಡ್ತಾನೆ 8 ಅವರ್ ಕೊಡ್ತೀನಿ ಅಂತ ಹೇಳ್ತಾರೆ, ಅದ್ರಾಗ 5 ಅವರ್ ಕೊಡ್ತಾನೆ ಅಷ್ಟೇನೆ. 5 ಅವರ್ ಕೊಡ್ತಾನೆ, 6 ಅವರ್ ಕೊಡ್ತಾನೆ, ಅದ್ರಾಗೂ ಗೋಳು. ಇದು ಸೋಲಾರು ತುಂಬಾ ಅನುಕೂಲತೆ ಇದೆ. ಕರೆಂಟ್ ಈಗ 10 ಗಂಟೆ ಕೊಡ್ತಾನೆ ಲೋಡ್ ಅಂಬೋದು. ಈಗೆಲ್ಲ ಸಿಂಗಲ್ ಹಾಕಿರ್ತಾರೆ. ಸಿಂಗಲ್ ನಮಗೆ ನೀರು ಶಾರ್ಟೇಜ್ ಬರ್ತಿರ್ತವೆ, ನಾವು ಸಿಂಗಲ್ಗೆ ಹಾಕಿರ್ತೀರಿ. ತಿರ್ಗಿ ನಾವೆಲ್ಲೋ ಇರ್ತೀರಿ, ಈ ಕಾಮನ್ ಮಾಡಬೇಕು, ಸಿಂಗಲ್ ತೆಗಿಬೇಕು, ಲೋಡ್ ಕೊಡ್ತಾನೆ ಎಂಬ ಲೆಕ್ಕಾಚಾರಕ್ಕೆ ನೀವು ಓಡ್ಬೋದು. ಎಲ್ಲೋ ಇದ್ದರೂ ಇದು ಮಾಡ್ಕೊಂಡ್ ಬರ್ತೀರಾ. ಇದು ಏನಿಲ್ಲ, ಟೆನ್ಷನ್ ಇರಲ್ಲ. ಆರಾಮಾಗಿ ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಆಗ್ತೈತೆ, ಸಾಯಂಕಾಲ 6 ಗಂಟೆಗೆಲ್ಲ ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ ಆಗಿ.